ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನು ಹೋದ ತಿಂಗಳೇ ಹೇಳಿದ್ದೆ ಇಂದಿನಿಂದ ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ ಮಾಡ್ತೀನಿ ಅಂತ. ಹಿಂದಿನ ತಿಂಗಳು ನಾನು ನವೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಮಾಡಿದ್ದೆ. ಇದು ಡಿಸೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಸರ್ ನೀವು ಡಿಸೆಂಬರ್ ತಿಂಗಳು ಮುಗಿದೋಗಿದೆ ಅಲ್ಲ ಅಂತ ನೀವು ಕೇಳ್ಬೋದು. ನಾನು ಯಾವ ರೀತಿ ಮಾಡ್ತಾಯಿದ್ದೀನಪ್ಪ ಅಂದರೆ, ಈ ಡಿಸೆಂಬರ್ ತಿಂಗಳ 1ರಿಂದ ಮತ್ತು ಇವಾಗ ಡಿಸೆಂಬರ್ 31 ಒಳಗೆ ಏನೇನು ನಡೆದಿದೆಯಲ್ಲ ಅದರ ಪ್ರಚಲಿತ ಘಟನೆಗಳನ್ನು ಏನು ಮಾಡ್ತಾಯಿದ್ದೀನಿ, ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಈಗ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದು ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನ ಆಗಿರುತ್ತೆ. ಹೌದಾ? ಕೆಲವೊಂದಿಷ್ಟು ಉಳಿದಿತ್ತಪ್ಪ ಅಂದರೆ ಅದನ್ನ ನೆಕ್ಸ್ಟ್ ತಿಂಗಳಿನಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಇದು KS, FDA, SDA, PSI, PC, ಗ್ರೂಪ್ ಸಿ, ಅದರ ಜೊತೆಗೆ ಈಗೇನು ಸರ್ವೆ ಡಿಪಾರ್ಟ್ಮೆಂಟ್ ಅದಾವಲ್ಲ, ಅವು ಸರ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಆಗಿರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೆ ಇದು ಉಪಯುಕ್ತವಾಗುತ್ತೆ. ಮೊದಲನೇದಾಗಿ ಮಾಧವ್ ಗಾಡ್ಗಿಲ್ ಅವರಿಗೆ 2024 ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿ ಲಭಿಸಿದೆ. ನೋಡಿ ಫ್ರೆಂಡ್ಸ್, ಚಾಂಪಿಯನ್ಸ್ ಆಫ್ ದಿ ಅರ್ತ್ ಎಂಬ ಪ್ರಶಸ್ತಿ ಇದು 2024 ಪ್ರಶಸ್ತಿ. ಇದು ಯಾರಿಗೆ ಲಭಿಸಿತಪ್ಪ ಅಂದ್ರೆ ಮಾಧವ್ ಗಾಡ್ಗಿಲ್ ಅವರಿಗೆ ಲಭಿಸಿದೆ. ಹೌದಾ? ಮಾಧವ್ ಗಾಡ್ಗಿಲ್ ಅವರ ಬಗ್ಗೆ ಸದಾ ಸುದ್ದಿಯಲ್ಲಿರುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಮಾಧವ್ ಗಾಡ್ಗಿಲ್ ಸಮಿತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದೆ, ಅಥವಾ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂಥ ಸಮಿತಿ ಯಾವುದು? ಮಾಧವ್ ಗಾಡ್ಗಿಲ್. ಇದರ ಜೊತೆಗೆ ಇನ್ನೊಂದು ಸಮಿತಿ ಬರುತ್ತೆ, ಯಾವುದಪ್ಪ ಅಂದರೆ ಕಸ್ತೂರಿ ರಂಗನ್ ಸಮಿತಿ. ಅದು ಕೂಡ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಿದೆ. ಓಕೆನಾ? ನೆಕ್ಸ್ಟ್, ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2024. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಡೀತು. ಅದು ಎಲ್ಲಿ ನಡೀತಪ್ಪ ಅಂದರೆ ಸಿಂಗಾಪುರ್ ದೇಶದಲ್ಲಿ ನಡೀತು. ಎಲ್ಲಿ? ಸಿಂಗಾಪುರ್ ದೇಶದಲ್ಲಿ. ಇಲ್ಲಿ ಚಾಂಪಿಯನ್ ಆದವರು ಯಾರಪ್ಪ ಅಂದರೆ ಡಿ ಗುಕೇಶ್. ಯಾರು? ಡಿ ಗುಕೇಶ್ ಅವರು. ಇವರು ಭಾರತದ ತಮಿಳುನಾಡು ರಾಜ್ಯದವರು. ಯಾವ ರಾಜ್ಯ? ತಮಿಳುನಾಡು ರಾಜ್ಯದವರು. ಯಾರು ಇವರು? ಡಿ ಗುಕೇಶ್ ಅವರು. ಈ ಸಲ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ರನ್ನರ್ ಅಪ್ ಆದವರು ಯಾರಪ್ಪ ಅಂದರೆ ಡಿಂಗ್ ಲಿರೆನ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಇವರು ಚೀನಾ ದೇಶದವರು. ಓಕೆನಾ? ನೆಕ್ಸ್ಟ್, ವಿಶ್ವನಾಥ್ ಆನಂದ್ ಅವರ ನಂತರ ಇವರು ಕೂಡ ಚೆಸ್ ಕ್ರೀಡಾಪಟು. ಯಾರು? ವಿಶ್ವನಾಥ್ ಆನಂದ್. ನೋಡಿ, ವಿಶ್ವನಾಥ್ ಆನಂದ್ ಅವರಿಗೆ ಮೊದಲ ಬಾರಿಗೆ ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಕರಿತಿದ್ರು. ಇವಾಗ ಏನು ಮಾಡಲಾಗಿದೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಾ ಇದ್ದಾರಲ್ಲ, ಅದನ್ನು 1991-92ರಲ್ಲಿ ನೀಡಲಾಗಿದ್ದು. ಯಾರಿಗೆ? ವಿಶ್ವನಾಥನ್ ಆನಂದ್ ಅವರಿಗೆ. ಇವರು ಚೆಸ್ ಕ್ರೀಡಾಪಟು. ನೋಡಿ, ವಿಶ್ವನಾಥ್ ಆನಂದ್ ನಂತರ ಚಾಂಪಿಯನ್ಶಿಪ್ ಗೆದ್ದ ಎರಡನೇ ವ್ಯಕ್ತಿ ಯಾರಪ್ಪ ಅಂದರೆ ಡಿ ಗುಕೇಶ್ ಅವರು. ಯಾರು? ಡಿ ಗುಕೇಶ್. ಓಕೆನಾ? ಇತ್ತೀಚೆಗೆ KPSC ಏನು ಮಾಡ್ತಾಯಿದೆ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಈ ರೀತಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಓಕೆ, ಈ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಅತಿ ಕಿರಿಯ ವ್ಯಕ್ತಿ ಯಾರಪ್ಪ ಅಂದರೆ ಈ ರೀತಿ ಪ್ರಶ್ನೆ ಕೇಳ್ಬೋದು. ಯಾರು? ಡಿ ಗುಕೇಶ್ ಅವರು. ಯಾರು? ಡಿ ಗುಕೇಶ್ ಅವರು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಅತಿ ಕಿರಿಯ ವ್ಯಕ್ತಿ. ಅದೇ ರೀತಿಯಾಗಿ ಇತ್ತೀಚೆಗೆ ದೇವನೂರು ಮಹಾದೇವ್ ಅವರಿಗೆ ವೈಕಮ್ ಪ್ರಶಸ್ತಿ ನೀಡಲಾಗಿದೆ. ಯಾವ ಪ್ರಶಸ್ತಿ? ವೈಕಮ್ ಪ್ರಶಸ್ತಿ. ಇದು ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ 2024 ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ ಅಂದರೆ ಮುಂಬೈ ತಂಡ ಗೆದ್ದುಕೊಂಡಿದೆ. ಯಾವ ತಂಡ? ಮುಂಬೈ ತಂಡವು ಗೆದ್ದುಕೊಂಡಿದೆ. ಬೆಲ್ಟ್ ರೋಡ್ ಇನಿಷಿಯೇಟಿವ್, BRI ಅಂತ ಕರೀತಾರೆ, ಅಥವಾ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅಂತ ಕರೀತಾರೆ. ಇದು ಯಾವ ದೇಶದ ಉಪಕ್ರಮಪ್ಪ ಅಂದರೆ ಇದು ಚೀನಾ ದೇಶದ ಉಪಕ್ರಮ. ಯಾವ ದೇಶ? ಚೀನಾ ದೇಶದ ಉಪಕ್ರಮ. ಏನದು? ಬೆಲ್ಟ್ ರೋಡ್ ಇನಿಷಿಯೇಟಿವ್. ನೆಕ್ಸ್ಟ್, ಜಲವಾಹಕ ಯೋಜನೆ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಒಂದು ಯೋಜನೆ ಯಾವುದು? ಜಲವಾಹಕ ಯೋಜನೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಒಳನಾಡು ಜಲಮಾರ್ಗ. ಅಂದರೆ ನಮ್ಮ ದೇಶದಲ್ಲಿ ಒಳನಾಡು ಜಲಮಾರ್ಗ ಐತಲ್ಲ, ಅಲ್ಲಿ ಏನು ಮಾಡೋದು, ಸರಕು ಸಾಗಾಣಿಕೆ ಉತ್ತೇಜನ ನೀಡುವುದು. ಅಂದರೆ ಒಳನಾಡು ಜಲಮಾರ್ಗದಲ್ಲಿ ಏನು ಮಾಡೋದು, ಸರಕು ಸಾಗಾಣಿಕೆಗೆ ಉತ್ತೇಜನ ನೀಡುವಂಥ ಯೋಜನೆಯೇ ಜಲವಾಹಕ ಯೋಜನೆಯಾಗಿದೆ. ಅದೇ ಜೊತೆಗೆ 2034 ಫಿಫಾ ವಿಶ್ವಕಪ್. ನೋಡಿ, 2034ರಲ್ಲಿ ಫಿಫಾ ವಿಶ್ವಕಪ್ ಆತಿಥ್ಯ ಯಾವ ದೇಶ ವಹಿಸ್ತೈತಪ್ಪ ಅಂದರೆ ಸೌದಿ ಅರೇಬಿಯಾ ದೇಶ ವಹಿಸಲಿದೆ. ಎಷ್ಟನೇದು? 2034. ಓಕೆ, ಬಳ್ಳಾರಿಯು, ನೋಡಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಕ್ವಶನ್ನು. ಬಳ್ಳಾರಿಯು ದೇಶದಲ್ಲೇ ಅತಿ ಹೆಚ್ಚು ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಿಕೊಂಡ ಜಿಲ್ಲೆಯಾಗಿದೆ. ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಅತಿ ಹೆಚ್ಚು ಅಂಗಾಂಗ ದಾನ ನೋಂದಣಿ ಮಾಡಿಕೊಂಡಂಥ ಜಿಲ್ಲೆ ಯಾವುದಪ್ಪ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾಗಾದರೆ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ಭಾರತದಲ್ಲಿ ಬಳ್ಳಾರಿ ಪ್ರಥಮ ಆದರೆ ಕರ್ನಾಟಕದಲ್ಲಿ ಎರಡನೇ ಜಿಲ್ಲೆ
ಯಾವುದಪ್ಪ ಅಂದರೆ ಧಾರವಾಡ ಜಿಲ್ಲೆ ಅತಿ ಹೆಚ್ಚು ನೋಂದಣಿ ಮಾಡಿಕೊಂಡಂಥ ಕರ್ನಾಟಕದ 2ನೇ ಜಿಲ್ಲೆಯಾಗಿದೆ. ಓಕೆ, ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾ ಅವರು ನೇಮಕಗೊಂಡಿದ್ದಾರೆ. ಯಾರು? ಸಂಜಯ್ ಮಲ್ಹೋತ್ರಾ. ಹಾಗಾದರೆ 25ನೇ ಗವರ್ನರ್ ಯಾರಿದ್ದರು? 25ನೇ ಗವರ್ನರ್ ಆಗಿ ಶಕ್ತಿಕಾಂತ್ ದಾಸ್ ಇದ್ದರು. ಯಾರು? ಶಕ್ತಿಕಾಂತ್ ದಾಸ್. ಇವರ ಸ್ಥಾನಕ್ಕೆ ಇವಾಗ ಸಂಜಯ್ ಮಲ್ಹೋತ್ರಾ ಅವರು ಬಂದಿದ್ದಾರೆ. ಓಕೆನಾ? ಈ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆತೈತಪ್ಪ ಅಂದರೆ 1935ರಲ್ಲಿ ಸ್ಥಾಪನೆ ಆತೈತಿ. ಯಾವಾಗ? 1935. ಯಾವ ಸಮಿತಿಯ ಶಿಫಾರಸು ಅಂದರೆ ಹಿಲ್ಟನ್ ಯಂಗ್ ಸಮಿತಿ. ಯಾವ ಸಮಿತಿ? ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಇದು ತನ್ನ ಕೇಂದ್ರ ಕಚೇರಿನ ಎಲ್ಲಿ ಹೊಂದೈತಪ್ಪ ಅಂದರೆ ಮುಂಬೈನಲ್ಲಿ ಹೊಂದೈತಿ. ಎಲ್ಲಿ? ಮುಂಬೈ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷ ಡಿಸೆಂಬರ್ 10 ಏನಂತ ಆಚರಣೆ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದೇ ದಿನ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆಯನ್ನು ವಿಶ್ವಸಂಸ್ಥೆ ಮಾಡಿತ್ತು. ಅದಕ್ಕಾಗಿ ಪ್ರತಿ ವರ್ಷ ನಾವು ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವಾಗಿ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಅಥವಾ ಧ್ಯೇಯವಾಕ್ಯ ಏನೈತಪ್ಪ ಅಂದರೆ ಅವರ್ ರೈಟ್ಸ್ ಅವರ್ ಫ್ಯೂಚರ್ ರೈಟ್ಸ್ ನೌ. ಅವರ್ ರೈಟ್ಸ್ ಅವರ್ ಫ್ಯೂಚರ್ ರೈಟ್ಸ್ ನೌ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಅದೇ ರೀತಿಯಾಗಿ ಉತ್ತಮ ಆಡಳಿತ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಡಿಸೆಂಬರ್ 25 ಅನ್ನೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಯಾರ್ದು? ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾದ ಡಿಸೆಂಬರ್ 25 ಅವರ ಸವಿನೆನಪಿಗಾಗಿ ನಾವು ಉತ್ತಮ ಆಡಳಿತ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಇತ್ತೀಚೆಗೆ ಏನು ಮಾಡಲಾಗಿದೆಯಪ್ಪ ಅಂದರೆ ವಿಶ್ವಸಂಸ್ಥೆ ಏನು ಮಾಡಿದೆ ಅಂದರೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಎಂದು ಘೋಷಿಸಿದೆ. ಯಾವುದನ್ನು? ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಎಂದು ಘೋಷಣೆ ಮಾಡಿದ್ದು. ಯಾವುದು? ವಿಶ್ವಸಂಸ್ಥೆ. ನೋಡಿ ಫ್ರೆಂಡ್ಸ್, ಇದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ನೀವು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ನಿಮಗೆ ಇದರ PDF ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ನೋಡಿ ಫ್ರೆಂಡ್ಸ್, ನಾನು ಉತ್ತಮವಾದಂಥ ಕಂಟೆಂಟನ್ನು ನಮ್ಮ ಸ್ಟೂಡೆಂಟ್ಸ್ಗೆ ಕೊಡಬೇಕಂತೇಳಿ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಕರೆಂಟ್ ಅಫೇರ್ಸ್ನ ಅವರಿಗೂ ಕೂಡ ಜಾಸ್ತಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು PDF ಕೂಡ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಈ ರೀತಿಯಾದಂಥ ಶಾರ್ಟ್ ನೋಟ್ಸ್ ಕ್ಲಾಸನ್ನು ಕೂಡ ಮಾಡ್ತಾಯಿದ್ದೀನಿ. ಓಕೆನಾ? ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಯಾವುದು ಘೋಷಣೆ ಮಾಡಿದೆ? ವಿಶ್ವಸಂಸ್ಥೆ. ಓಕೆ, ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ ಕೋರ್ಟ್ ಕಲಾಪ ನೇರ ಪ್ರಸಾರ ಮಾಡಿದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್. ಯಾವ ರಾಜ್ಯ? ಗುಜರಾತ್ ರಾಜ್ಯ ಯೂಟ್ಯೂಬ್ನಲ್ಲಿ ಏನು ಮಾಡಿದೆಪ್ಪ ಅಂದರೆ ಕೋರ್ಟ್ನ ಕಲಾಪವನ್ನು ನೇರ ಪ್ರಸಾರ ಮಾಡಿದೆ. ಹವಾಮಾನ ಬದಲಾವಣೆ ಕಾರ್ಯನಿರ್ವಹಣೆ ಸೂಚ್ಯಂಕದಲ್ಲಿ ಭಾರತವು 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? 10ನೇ ಸ್ಥಾನ. ತಬಲಾ ವಾದಕ ಜಾಕೀರ್ ಹುಸೇನ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಯಾರು? ಜಾಕೀರ್ ಹುಸೇನ್. ಹಾಗಾದರೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಇತ್ತೀಚೆಗೆ ಜಾಕೀರ್ ಹುಸೇನ್ ಅವರು ನಿಧನರಾದರು. ಇವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಇವರು ಒಂದು ತಬಲಾ ವಾದಕರು. ಇವರು ಏನು? ತಬಲಾ ವಾದಕರು. ನೆಕ್ಸ್ಟ್ 2017ರಿಂದ 22ರವರೆಗೆ ಅಂದರೆ 5 ವರ್ಷಗಳ ಕಾಲದಲ್ಲಿ ಅತಿ ಹೆಚ್ಚು ಯಾವ ಅಪಘಾತ ಅಂದರೆ ರಸ್ತೆ ಅಪಘಾತಗಳು ಯಾವ ರಾಜ್ಯದಲ್ಲಿ ಸಂಭವಿಸಿವಪ್ಪ ಅಂದರೆ ಉತ್ತರ ಪ್ರದೇಶ್. ಯಾವ ರಾಜ್ಯ? ಉತ್ತರ ಪ್ರದೇಶ್ ರಾಜ್ಯದಲ್ಲಿ ಸಂಭವಿಸಿವೆ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಐತಪ್ಪ ಅಂದರೆ 5ನೇ ಸ್ಥಾನದಲ್ಲಿ ಐತಿ. ನೆಕ್ಸ್ಟ್ ಡೆಸರ್ಟ್ ನೈಟ್ ಸಮರಾಭ್ಯಾಸ. ಯಾವುದು? ಡೆಸರ್ಟ್ ನೈಟ್ ಸಮರಾಭ್ಯಾಸ. ಈ ಸಮರಾಭ್ಯಾಸ ಯಾವ ದೇಶಗಳ ನಡುವೆ ನಡೆದಿದೆ ಅಂದರೆ ಭಾರತ, ಫ್ರಾನ್ಸ್ ಮತ್ತು UAE ದೇಶಗಳ ನಡುವೆ ನಡೆದಿದೆ. 22ನೇ ದಿವ್ಯ ಕಲಾಮೇಳ. ನೋಡಿ ಫ್ರೆಂಡ್ಸ್, 22ನೇ ದಿವ್ಯ ಕಲಾಮೇಳವನ್ನು ಎಲ್ಲಿ ನಡೆಸಲಾಗಿತ್ತಪ್ಪ ಅಂದರೆ ನವದೆಹಲಿಯಲ್ಲಿ ನಡೆಸಲಾಗಿತ್ತು. ನೆಕ್ಸ್ಟು ದೇಶದ ಮೊದಲ ಡಯಾಬಿಟಿಸ್ ಬಯೋಬ್ಯಾಂಕ್. ನೋಡಿ, ದೇಶದ ಮೊದಲ ಡಯಾಬಿಟಿಸ್ ಬಯೋಬ್ಯಾಂಕನ್ನು ಎಲ್ಲಿ ಸ್ಥಾಪಿಸಲು ನಿರ್ಮಾಣ ಮಾಡಲಾಗಿದೆಪ್ಪ ಅಂದರೆ ಚೆನ್ನೈಯಲ್ಲಿ ಸ್ಥಾಪಿಸಲು ಏನು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ICMR ಮತ್ತು ಮದ್ರಾಸ್ ಡಯಾಬಿಟಿಸ್ ರಿಸರ್ಚ್ ಫೌಂಡೇಶನ್ ಸಹಯೋಗದಲ್ಲಿ. ಯಾರ ಸಹಯೋಗದಲ್ಲಿ? ICMR ಮತ್ತು ಮದ್ರಾಸ್ ಡಯಾಬಿಟಿಸ್ ರಿಸರ್ಚ್ ಫೌಂಡೇಶನ್ನ ಸಹಯೋಗದಲ್ಲಿ ದೇಶದ ಮೊದಲ ಡಯಾಬಿಟಿಸ್ ಬಯೋಬ್ಯಾಂಕನ್ನು ಚೆನ್ನೈನಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ವಿಶ್ವದ ಅತಿ ಉದ್ದದ ಮತ್ತು ಆಳವಾದ ರಸ್ತೆ ಸುರಂಗ ಯಾವುದಪ್ಪ ಅಂದರೆ ದಿ ರೋಗ್ ಫಾಸ್ಟ್ ಸುರಂಗವನ್ನು ನಾರ್ವೆ ದೇಶದಲ್ಲಿ ನಿರ್ಮಿಸಲಾಗುತ್ತಿದೆ.
ನೋಡಿ, ವಿಶ್ವದ ಅತಿ ಉದ್ದದ ಮತ್ತು ಆಳವಾದ ರಸ್ತೆ ಸುರಂಗ ಯಾವ ದೇಶದಲ್ಲಿ ನಿರ್ಮಿಸಲಾಗುತ್ತಿದೆ? ನಾರ್ವೆ ದೇಶದಲ್ಲಿ. ಓಕೆ, ಇಂದಿರಾ ಗಾಂಧಿ ಸುಖ ಶಿಕ್ಷಾ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅಂದರೆ ಹಿಮಾಚಲ ಪ್ರದೇಶವು ಪ್ರಾರಂಭಿಸಿದೆ. ನೆಕ್ಸ್ಟ್, ವಿಲೋ ಕ್ವಾಂಟಮ್ ಕಂಪ್ಯೂಟಿಂಗ್ ಎನ್ನುವಂಥ ಒಂದು ಚಿಪ್ಪನ್ನು, ಯಾವ ಚಿಪ್ಪ? ವಿಲೋ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವಂಥ ಒಂದು ಚಿಪ್ಪನ್ನು ಗೂಗಲ್ ಸಂಸ್ಥೆಯು ಬಿಡುಗಡೆ ಮಾಡಿದೆ. ಯಾವ ಸಂಸ್ಥೆ? ಗೂಗಲ್ ಸಂಸ್ಥೆ. ಅದೇ ರೀತಿಯಾಗಿ ಇತ್ತೀಚೆಗೆ ವೃಕ್ಷ ಮಾತೆ ಎಂದೇ ಖ್ಯಾತಿಯಂತ ಪಡೆದಂಥ ತುಳಸಿ ಗೌಡರವರು ನಿಧನರಾಗಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು. ತುಳಸಿ ಗೌಡರವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು. ಇವ್ರ ಬಗ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅಂದರೆ, ತುಳಸಿ ಗೌಡರವರಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳ್ಬೋದು. ಆಪ್ಷನ್ ಎ ಯಾವ ರೀತಿ ಕೊಳ್ಬೋದು? ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಆಪ್ಷನ್ ಬಿ, ವೃಕ್ಷ ಮಾತೆ ಖ್ಯಾತಿಯನ್ನು ಇವರು ಗಳಿಸಿದ್ದರು. ಆಪ್ಷನ್ ಸಿ, ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ಕೂಡ ಇವರನ್ನು ಕರೆಯಲಾಗುತ್ತಿತ್ತು. ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿ. ಈ ರೀತಿಯಾದಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಆವಾಗ ನೀವೇನು ಆಪ್ಷನ್ಗೆ ಚಾಯ್ಸ್ ಮಾಡಬೇಕು? ಮೇಲಿನ ಎಲ್ಲವೂ ಸರಿ ಅನ್ನೋಂಥ ಆಪ್ಷನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ನೋಡಿ, ತುಳಸಿ ಗೌಡರವರಿಗೆ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದಲೂ ಕೂಡ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್, 2024ರ ಮಹಿಳಾ ಹಾಕಿ ಜೂನಿಯರ್ ಏಷ್ಯಾ ಕಪ್ಪನ್ನು ಯಾವ ದೇಶ ಗೆದ್ದುಕೊಂಡಿದೆ ಅಂದರೆ ನಮ್ಮ ಹೆಮ್ಮೆಯ ಭಾರತ ದೇಶವು ಗೆದ್ದುಕೊಂಡಿದೆ. 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರತಿ ವರ್ಷ 24 ಭಾಷೆಗಳಿಗೆ ನೀಡಲಾಗುತ್ತೆ. ಅವು ಯಾವ್ಯಾವಪ್ಪ ಅಂದರೆ 8ನೇ ಅನುಸೂಚಿಯಲ್ಲಿ ಬರುವಂಥ ಭಾಷೆಗಳು 22 ಪ್ಲಸ್ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಟೋಟಲ್ 24 ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗಾದರೆ ಕನ್ನಡ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಕೆ.ವಿ. ನಾರಾಯಣ್ ಅವರಿಗೆ ನೀಡಲಾಗಿದೆ. ಯಾರಿಗೆ? ಕೆ.ವಿ. ನಾರಾಯಣ್. ಇವರ ಕೃತಿ ಯಾವುದಪ್ಪ ಅಂದರೆ ನುಡಿಗಳ ಅರಿವು ಎಂಬ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್, 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಯಾವುದು? 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದರ ಅಧ್ಯಕ್ಷತೆಯನ್ನು ಗೋರು ಚನ್ನಬಸಪ್ಪ ಅವರು ವಹಿಸಿದರು. ಈಗ 88ನೇ ಅಂದರೆ ಮುಂದಿನ ವರ್ಷ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಅಂದರೆ ಬಳ್ಳಾರಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ನೆಕ್ಸ್ಟ್, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತವು 39ನೇ ಸ್ಥಾನವನ್ನು ಪಡೆದಿದೆ. ಎಷ್ಟನೇ ಸ್ಥಾನ? 39ನೇ ಸ್ಥಾನ. ನೆಕ್ಸ್ಟ್, 38ನೇ ರಾಷ್ಟ್ರೀಯ ಕ್ರೀಡಾಕೂಟವು ಉತ್ತರಾಖಂಡ್ ರಾಜ್ಯದಲ್ಲಿ ನಡೆಯಲಿದೆ. ನೋಡಿ, 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಅಂದರೆ ಉತ್ತರಾಖಂಡ್ ರಾಜ್ಯದಲ್ಲಿ ನಡೆಯಲಿದೆ. 2025ರಲ್ಲಿ 12ನೇ ಪ್ಯಾರಾ ಅಥ್ಲೆಟಿಕ್ ವಿಶ್ವ ಚಾಂಪಿಯನ್ಶಿಪ್ ಅಂದರೆ ಇದರ ಆತಿಥ್ಯವನ್ನು ಯಾವ ದೇಶ ವಹಿಸಲಿದೆ ಅಂದರೆ ಭಾರತವು ವಹಿಸಲಿದೆ. ಯಾವುದರದ್ದು? 12ನೇ ಪ್ಯಾರಾ ಅಥ್ಲೆಟಿಕ್ ವಿಶ್ವ ಚಾಂಪಿಯನ್ಶಿಪ್ ಆತಿಥ್ಯವನ್ನು ಭಾರತವು ವಹಿಸಲಿದೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಡಿಸೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿಯಾಗಿ ಇನ್ನಿತರ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡೋದ್ರ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.